ಸ್ವಲ್ಪ ಇಲ್ಲಿ ಬಂದ್ಬಿಡಿ ಈ ಕಡೆ ಈ ಕಡೆ ಬನ್ನಿ ಒಂದ್ ಕಡೆ ನಿಂತ್ಕೊಂಡ್ಬಿಡಿ ಸರ್. ಕೃಷ್ಣಪ್ಪರ ಇಲ್ಲಿ ಬಂದ್ಬಿಡಿ, ಎತ್ಕೊಳ್ಳಿ ಚಾಪೆ ಎತ್ಕೊಳ್ಳಿ. ಸ್ವಲ್ಪ ಜಾಗ ಬಿಡಿ, ಬನ್ನಿ ಸೈಡ್ ಬರೋಕೆ. ಬೆನ್ ತೋರಿಸ್ಬಿಡಿ, ಬೆನ್ ತೋರಿಸ್ತಾ ಇದೀರಾ? ಜಾಗ ಬಿಡಿ ಸ್ವಲ್ಪ. ಹಾಗೇರಿ. ಹಾಗಾಗಿ ಈ ಒಂದು ಹನುಮನಾಳು ಮಠ ರೇವಣಸಿದ್ದೇಶ್ವರರ ಒಂದು ಮಠದೀಯವಾಗಿ ಒಂದು ಮಾರ್ಪಟ್ಟಿರೋದು. ಇದಕ್ಕೆ ಮುಖ್ಯವಾಗಿ ಗೋಪಾಲ್ ಗುರುಜಿಯವರು ಇದನ್ನು ಸ್ಥಾಪನೆ ಮಾಡ್ತಾರೆ. ನಂತರ ವೆಂಕಟಪ್ಪ ಗುರುಜಿಯವರ ಕುಟುಂಬ ಇದನ್ನು ನೋಡ್ಕೊಳುತ್ತೆ. ವೆಂಕಟಪ್ಪ ಗುರುಜಿಯವರ ನಂತರ ಅವರ ಕುಟುಂಬ ನೋಡ್ಕೊಳ್ಳುತ್ತೆ. ಜೊತೆಗೆ ಚಾಮಪ್ಪ ಅವರು ಕೂಡ ಇದರಲ್ಲಿ ಇರ್ತಾರೆ. ಮತ್ತು ಕೃಷ್ಣಪ್ಪ ಅವರು ಕೂಡ ಈಗ ಇರುವಂಥ ಮುಂಚೂಣಿ ಇರುವಂಥವ್ರು. ಹಾಗೆಯೇ ತಾವೇನು ನೋಡ್ತಾ ಇವತ್ತು ಈ ಒಂದು ಮಠಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಈ ಒಂದು ಮಠದ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗೆ ಅನುವಾಗ್ತಾರೆ. ಗ್ರಾಮಸ್ಥರು ಬರ್ತಾರೆ, ಅವ್ರ ಜೊತೆಗೂ ಕೂಡ ಈ ಒಂದು ಮಠ ಇವತ್ತು ಮತ್ತೆ ಒಮ್ಮೆ ಜೀರ್ಣೋದ್ಧಾರ ಆಗಿರೋದು ಕೂಡ ನೋಡ್ತಾ ಇದ್ದೀವಿ. ಇರಿ ಒಂದು ನಿಮಿಷ, ನಾನು ನಿಲ್ಲಿಸ್ತೀನಿ. ಒಂದು ನಿಮಿಷ ಇರಿ ನಿಲ್ಲಿಸ್ತೀನಿ. ಸನ್ಮಾನ ಆಗ್ಬಿಡ್ಲಿ ಅವ್ರಿಗೆ. ಸರ್, ನಾನು ಲೈವಲ್ಲಿ ಇರ್ತೀನಿ, ನೋಡ್ಕೊಂಡು ಮಾತಾಡಿ. ನೋಡ್ಕೊಂಡು ಮಾತಾಡಿ. ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಆಮೇಲೆ ಆಯ್ತಾ ಒಂದು ನಿಮಿಷ. ಬಂದೆ ಸರ್, ಒಂದು ನಿಮಿಷ ನಡ್ರಿ ಸರ್, ಎಲ್ಲ ಅಲ್ಲಿ ನಿಂತ್ಕೊಳ್ಳಿ. ಹಾಗಾಗಿ ತಾವೇ ನೋಡ್ತಾ ಇದ್ರಿ, ಇವತ್ತು ನೂತನ ಮಠದ ಉದ್ಘಾಟನೆಯನ್ನು ಗಣ್ಯಾತಿ ಗಣ್ಯರಿಂದ ಉದ್ಘಾಟನೆ ಆಗಿದೆ. ಹಾಗೇನೆ ಅಶ್ವಥ್ ನಾರಾಯಣ್ ಸರ್ ಕೂಡ ಬರಬೇಕಾಗಿತ್ತು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಇವತ್ತು ಹನುಮನಾಳು ಗ್ರಾಮದಲ್ಲಿ ಏನು ಹಾಡಿ ಬೆಳೆದಂಥ ಅಶ್ವಥ್ ನಾರಾಯಣ್ ಅವರ ಒಂದು ಕನಸಾಗಿತ್ತು ಈ ಒಂದು ಮಠದ ಎಲ್ಲ ರೀತಿಯಂಥ ಜವಾಬ್ದಾರಿ ತಗೊಂಡು. ಹಾಗಾಗಿ ಅದನ್ನು ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದಿದ್ದಾರೆ. ಮತ್ತು ಎಲ್ಲ ಈ ಮಠದ ಎಲ್ಲ ಮಠಾಧೀಶರು ಜೊತೆಗೆ ಗುರುಮಕ್ಕಳು ಕೂಡ ಬಂದಿರೋಂಥದ್ದು. ಅಲ್ಲ, ಅವರೆಲ್ಲರೇ ನೀವು ಆಯ್ತು ಸರ್. ಆ ಒಂದು ಧಾರ್ಮಿಕ ವಿಚಾರಣೆಯಲ್ಲಿ ಇವತ್ತು ಹನುಮನಾಳು ಗ್ರಾಮದಲ್ಲಿ ರೇವಣಸಿದ್ದೇಶ್ವರ ಅವರ ಮಠ ಕೂಡ ಇಲ್ಲಿ ಜೀರ್ಣೋದ್ಧಾರ ಆಗಿರುವಂಥದ್ದು. ಇವತ್ತು ಗ್ರಾಮದ ಎಲ್ಲ ಯಜಮಾನರುಗಳು, ಯುವಕರು ಎಲ್ಲರೂ ಕೂಡ ಬಂದು ಈ ಒಂದು ಹನುಮನಾಳು ಮಠದ ಉದ್ಘಾಟನಾ ಕಾರ್ಯಕ್ರಮ ಕೂಡ ಇದ್ದಾರೆ. ಹಲವಾರು ಗಣ್ಯರು ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿನ ವೆಂಕಟಪ್ಪ ಗುರುಜಿಯವರ ಕುಟುಂಬಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಕೂಡ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ಕೂಡ ಇತ್ತು. ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಹಲವಾರು ಮಠಗಳ, ನೂರಾರು ಮಠಗಳ ಮಠಾಧೀಶರು ಕೂಡ ಇಲ್ಲಿ ಬಂದಂಥದ್ದು ನಾವು ನೋಡ್ಬೋದು. ತಾಲೂಕು
ಸರಿಸುಮಾರು ಒಂದು 45 ಮಠಗಳಿದೆ. ನರಸೀಪುರ ತಾಲೂಕಲ್ಲೇ 45 ಮಠಗಳಿದೆ. ಹಾಗಾಗಿ ಎಲ್ಲ ಗ್ರಾಮದ ಯಜಮಾನರುಗಳು ಕೂಡ ಸನ್ಮಾನ ಮಾಡ್ತಿರುವಂಥದ್ದು ಮತ್ತು ಯುವಕರು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಪಾಲ್ಗೊಂಡಿರೋದು ನಾವು ಈ ಒಂದು ಆಗಲೇ ಹೇಳ್ತಾ ಇದ್ದೆ ನಿಮಗೆ. ಇಡೀ ನರಸೀಪುರ ತಾಲೂಕಲ್ಲಿ ಅತಿ ಹೆಚ್ಚು ಮಠಗಳಿರುವಂಥ ಒಂದು ನಮ್ಮ ಮೈಸೂರು ಜಿಲ್ಲೆಯ ತಾಲೂಕಿನಲ್ಲಿ ಅತಿ ಹೆಚ್ಚು ಮಠಗಳಿರುವಂಥದ್ದು ಒಂದು ಸರಿಸುಮಾರು 45 ಮಠಗಳು ನಮ್ಮ ತಾಲೂಕಿನಲ್ಲಿದೆ. ಮತ್ತು ನಮ್ಮ ಮೈಸೂರಿನ ನಂಜುಂಡಪ್ಪ ಅವರ ಮಠದಿಂದ ಬಂದಂತಹ ನಮ್ಮ ಗುರುಗಳು ಕೂಡ ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿರುವಂಥ ನಂಜುಂಡಪ್ಪ ಮಠಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ. ಪ್ರತಿ ವರ್ಷ ಕೂಡ ದೊಡ್ಡ ಒಂದು ಆರಾಧನಾ ಕಾರ್ಯಕ್ರಮ ಕೂಡ ಆಗುತ್ತೆ. ಹಾಗಾಗಿ ಸಹಸ್ರಾರು ಜನ ಇವತ್ತು ಇವರೆಲ್ಲ ಕೂಡ ನಂಜುಂಡಪ್ಪ ಅವರ ಶಿಷ್ಯರಾಗಿ ಇವತ್ತು ಇಲ್ಲಿ ಮಠಗಳನ್ನ ಉದ್ಘಾಟನೆ ಮಾಡುವಂಥ ಮಠಗಳನ್ನ ಏನು ನೋಡ್ತಾ ಇದ್ದೀರಾ ಅವರ ಶಿಷ್ಯರಾಗಿ ಇದ್ದಂಥವ್ರು. ಹಾಗಾಗಿ ಶ್ರೀ ಗುರು ಜ್ಞಾನಾನಂದ ಗುರು ಸಂಜೀವಿನಿ ಮಠ ಏನಿದೆ ಹನುಮನಾಳಲ್ಲಿ ನಿನ್ನೆಯಿಂದನೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹಲವಾರು ಮಠಾಧೀಶರು ಕೂಡ ಬಂದಿರುವಂಥದ್ದು ತಾವು ನೋಡ್ಬೋದು. ಜೊತೆಗೆ ಇದೇ ತಾನೇ ಒಂದು ವೆಂಕಟಪ್ಪ ಗುರೂಜಿಯವರ ಮಠದ ಉದ್ಘಾಟನೆಗೆ ಬಂದಂತಹ ಗಣ್ಯರು ಕೂಡ ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಹಲವಾರು ವಿಚಾರಗಳಲ್ಲಿ ಹನುಮನಾಳ ಗ್ರಾಮ ಬಹಳ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಖ್ಯಾತಿ ಹೊಂದಿರುವಂಥದ್ದು. ಜೊತೆಗೆ ಈ ದಿನ ಸಹಸ್ರಾರು ಜನಕ್ಕೆ ಊಟದ ಭೋಜನದ ವ್ಯವಸ್ಥೆ ಹಾಗೇನು ದಾಸೋಹದ ವ್ಯವಸ್ಥೆ ಕೂಡ ಪ್ರತಿ ಹುಣ್ಣಿಮೆ ಕೂಡ ಮಾಡ್ತಾ ಇದ್ದಾರೆ. ನೂರಾರು ಮಠಾಧೀಶರಿಂದ ಇವತ್ತು ಕಂಗೊಳಿಸ್ತಾ ಇದೆ. ಇಡೀ ಹನುಮನಾಳ ಗ್ರಾಮ ಕೇಸರಿಮಯವಾಗಿರುವಂಥದ್ದು. ಹಾಗಾಗಿ ಪ್ರತಿ ಹುಣ್ಣಿಮೆಗೆ ಈ ಒಂದು ಮಠದಲ್ಲಿ ದಾಸೋಹ ಜೊತೆಗೆ ಪೂಜಾ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಕೂಡ ಮತ್ತೆ ಈ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಇವತ್ತು ಗುರು ಜ್ಞಾನಾನಂದ ಗುರೂಜಿ ಸಂಜೀವಿನಿ ಮಠ ಹನುಮನಾಳು ಇವರ ಮಠದ ಉದ್ಘಾಟನೆ ಕೂಡ ಬಂದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಫ್ಯಾಮಿಲಿ ಕೂಡ ಬಂದಿರುವಂಥದ್ದು. ಅವರ ಅಮೃತಾಸದಿಂದ ಕೂಡ ಉದ್ಘಾಟನೆ ಆಗುತ್ತೆ. ಜೊತೆಗೆ ಈಗ ಉದಾಹರಣೆಗೆ ನಮ್ಮ ರಂಗಸಮುದ್ರದ ಶಂಕರ ಮಠದಿಂದ ಬಂದಂಥ ನಮ್ಮ ಗುರುಗಳು ಕೂಡ ಇದ್ದಾರೆ. ಹಾಗಾಗಿ ಈ ಥರ ಹಲವಾರು ಗ್ರಾಮಗಳಿಂದ ಮತ್ತು ತಾಲೂಕು ಜಿಲ್ಲೆಗಳಿಂದ ಬಂದಂತಹ ಮಠಾಧೀಶರು ಕೂಡ ನಾವು ಇಲ್ಲಿ ನೋಡ್ಬೋದು. ಶ್ರಮಪಟ್ಟಂತಹ ಗ್ರಾಮಸ್ಥರು ಯುವಕರು ಈ ಒಂದು ಮಠನ ಉದ್ಧಾರ ಮಾಡೋದಕ್ಕೆ ಪ್ರತಿ ಹುಣ್ಣಿಮೆಯೂ ಕೂಡ ಕೈ ಜೋಡಿಸಿ ನಮ್ಮ ಊರಿನ ಯಜಮಾನರುಗಳು ಮತ್ತು ಎಲ್ಲ ಯುವಕರು ಈ ಒಂದು ಮಠಕ್ಕೋಸ್ಕರನೇ ಅವರ ತನು ಮನ ಧನವನ್ನು ಸಹಾಯ ಹಸ್ತವನ್ನು ಕೂಡ ನೋಡ್ತಾ ಇದ್ದೀವಿ. ಹಾಗೆಯೇ ತಾವು ನೋಡ್ತಾ ಇದ್ದೀರಾ ಈ ಒಂದು ಮಠ ಗುರು ಜ್ಞಾನಾನಂದ ಸಂಜೀವಿನಿ ಮಠವಾಗಿ ಇವತ್ತು ಹನುಮನಾಳಲ್ಲಿ ಬಹಳ ಚೇತರಿಕೆ ಕಾಣ್ತಾ ಇದೆ. ಇವತ್ತು ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರೋಂಥ ನಮ್ಮ ಗುರು ಮಕ್ಕಳು ಮಠಾಧೀಶರು ನೋಡ್ತಾ ಇದ್ದೀರಾ. ನಿನ್ನೆಯಿಂದನೂ ಕೂಡ ಬಹಳ ಜವಾಬ್ದಾರಿ ತಗೊಂಡು ನಮ್ಮ ಮಠದ ಜವಾಬ್ದಾರಿಗಳಿಗೆ ನಮ್ಮ ರೈತರು ಎಲ್ಲರೂ ಕೂಡ ಅಡುಗೆ ಬಡಿಸಿ ಅವ್ರ ಜೊತೆಗೆ ನೋಡಿ ಎಲ್ಲರೂ ಕೂಡ ಮಠಾಧೀಶರು ಜೊತೆಗೆ ಎಲ್ಲ ಅವರು ಸಹಾಯಕರಿರ್ತಾರೆ. ಮತ್ತು ಗುರುಮಕ್ಕಳು ಯಾರು ಇರ್ತಾರೆ ಅವರೇ ಇದನ್ನೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋವಂಥದ್ದು. ಇನ್ನು ಪ್ರತಿ ಹುಣ್ಣಿಮೆಯೂ ಕೂಡ ಇಲ್ಲಿ ಅಖಂಡ ಭಜನೆ ಮತ್ತು ದಾಸೋಹ ಕಾರ್ಯಕ್ರಮ ಕೂಡ ಆಗುತ್ತೆ. ತಿಂಗಳಿನ ಪ್ರತಿ ಹುಣ್ಣಿಮೆಗೂ ಕೂಡ ಆಗುವಂಥದ್ದು.